ಎಲ್ಲರಿಗೂ ನಮಸ್ಕಾರ. ಇವತ್ತು ಯುನೈಟೆಡ್ ಹಾಸ್ಪಿಟಲ್ನಲ್ಲಿ ಸಫ್ರಾ ಅಂತ ಒಂದು ಮಗಳು, ಇವತ್ತು ನಾಯಿಗಳ ಕಾಟಗಳು ನಮ್ಮ ಕಲಬುರಗಿ ಸಿಟಿನಲ್ಲಿ ಹಲವಾರು ವರ್ಷಲಿಂತ ಇವತ್ತು ನಾಯಿಗಳ ಕಾಟಗಳು ಬಹಳಷ್ಟು ಆಗಿದೆ. 2 ದಿನದಿಂದ ಸಫ್ರಾ ಮಗಳು ಏನಿದೆ ಪಾಪ, ಆಕಿನ ಮ್ಯಾಲ ನಾಯಿಗಳು, ಹುಚ್ಚು ನಾಯಿಗಳು ಅಟ್ಯಾಕ್ ಮಾಡಿ ಇವತ್ತು ಸಫ್ರಾಗೆ ಬಹಳಷ್ಟು ಇಂಜೂರ್ಡ್ ಆಗಿದೆ. ಇವತ್ತು ಯುನೈಟೆಡ್ ಹಾಸ್ಪಿಟಲ್ನಲ್ಲಿ ನಾನು ಭೇಟಿಗೆ ಬಂದೆ, ಸಫ್ರಾಗೆ ಭೇಟಿಯಾಗಿದ್ದೀನಿ. ಇವತ್ತು ಅವ್ರ ಕುಟುಂಬದವ್ರಿಗೆ ಭೇಟಿಯಾಗಿದ್ದೀನಿ. ಪಾಪ ಆ ಮಗಳ ಮೇಲೆ ಇಷ್ಟು ಗಾಯಗಳಾಗಿದೆ ಅಂದರೆ ಇವತ್ತು ಇಲ್ಲಿ ಇದ್ದಂಥ ಅಧಿಕಾರಿಗಳು, ಇಲ್ಲಿ ಇದ್ದಂಥ ಕಾರ್ಪೊರೇಷನ್ ಕಮಿಷನರು ಮತ್ತು ಇಲ್ಲಿ ಇದ್ದಂಥ ಮೇಯರ್ ಅವರು, ಇವರಿಗೆ ನಾಚಿಕೆ ಬರ್ಬೇಕ್ರಿ. ಒಂದು ಮಗಳು ಇಲ್ಲಿ ಪಾಪ ಸಾವು ಭಕ್ತನಲ್ಲಿ ಇವತ್ತು ಸಾಯ್ಲಕ್ಕ ಅವರು ಏನೇನು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಉಳಿಸ್ಬೇಕಂತ. ಇವತ್ತು ಡಾಕ್ಟರ್ಸಿಗೆ ನಾನು ಮಾತಾಡಿದ್ರೆ ಅವ್ರು ಅಂತಾರೆ, ಸರ್ ನಾವು ಏನು ಹೇಳಕ್ ಬರಲ್ಲ ಅಂತ ಮಾತಾಡ್ತಾರೆ. ಇವು ನಾಯಿಗಳು ಕಚ್ಚೋ ಕೇಸಸ್ ಏನಿರುತ್ತೆ ಅಂದ್ರೆ ಇದು ಎಷ್ಟೋ ವರ್ಷ ಆದ್ಮೇಲೂ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದ ಅಂತ ಇವತ್ತು ಡಾಕ್ಟರ್ಸ್ ಹೇಳ್ತಾರೆ. ನಿನ್ನೆ ತಾನೇ ಕಲಬುರಗಿ ಮಹಾನಗರ ಪಾಲಿಕೆನಲ್ಲಿ ಇವತ್ತು GB ಮೀಟಿಂಗ್ ಕಾಲ್ಫಾರ್ಮ್ ಮಾಡಿದ್ರು. ನಿನ್ನೆ ಮಾಡಿದಾಗ ಅಲ್ಲಿ ಕೆಲವು ಕಾರ್ಪೊರೇಟರ್ಗಳು ಧರ್ನಾ ಕೂತಿದ್ರು. ಸಫ್ರಾ ಫ್ಯಾಮಿಲಿಗೆ ಇವತ್ತು ನ್ಯಾಯ ಕೊಡಬೇಕಂತ ಧರ್ನಾ ಕೂತಾಗ ಕಮಿಷನರ್ ಅವರು, ದಕ್ಷಿಣ ಮತಕ್ಷೇತ್ರದ ಶಾಸಕರು ಸಫ್ರಾ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಂತ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಇವತ್ತು ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಅಲ್ಲಂ ಪ್ರಭು ಪಾಟೀಲ್ ಅವರೇ, ತಾವು ಘೋಷಣೆ ಮಾಡಿದ್ರೆ ಆಗಲ್ಲ. ಇವತ್ತು ಯುನೈಟೆಡ್ ಹಾಸ್ಪಿಟಲ್ಗೆ ತಾವಾಗಲಿ, ನಾರ್ತ್ MLA ಆಗಲಿ ಇವತ್ತು ಬಂದು ಸಫ್ರಾ ಫ್ಯಾಮಿಲಿ ಅವರಿಗೆ 5 ಲಕ್ಷ ರೂಪಾಯಿ ಚೆಕ್ ಕಮಿಷನರ್ ಸಾಹೇಬ್ರಿಗೆ ಕೊಡಬೇಕು. ಸೌತ್ MLA, ನಾರ್ತ್ MLA ಸೇರಿ ತಾವು ಒಂದು 10 ಲಕ್ಷ ರೂಪಾಯಿ ಇವತ್ತು ಆ ಮಗಳಿಗೆ ಕೊಡಬೇಕಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಆ ಮಗಳ ಮೇಲೆ ಕಳಕಳಿ ಇದ್ರೆ ನಿಮ್ಮ ಮನ್ಯಾಗನು ಮಕ್ಕಳು ಇರ್ತಾರೆ, ಮೊಮ್ಮಕ್ಕಳು ಆಗ್ಬೋದು, ಮಕ್ಕಳು ಆಗ್ಬೋದು, ನಿಮ್ಮ ಮನ್ಯಾಗನು ಮಕ್ಕಳಿದ್ದಾರೆ. ಆ ಮಗು ಮಾರಿ ನೋಡಿ ಇವತ್ತು ನೀವು ಆಕಿನ ಮುಂದಿಂದು ಸ್ಟಡಿಗಾಗಲಿ, ಇವತ್ತು ಆಕಿಂದು ಏನೇನು ಖರ್ಚುಗಳು ಬರ್ತಾವ ಅವೆಲ್ಲ ನೀವು ಮೈ ಮೇಲೆ ತಗೊಂಡು ಇವತ್ತು ಸರ್ಕಾರ ಕಡೆಯಿಂದ ಅವ್ರ ಕುಟುಂಬದವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಕಲಬುರಗಿ ಮಹಾನಗರ ಪಾಲಿಕೆನಲ್ಲಿ ಹಲವಾರು ವರ್ಷಲಿಂತ ಪ್ರತಿ ವಾರ್ಡ್ನಲ್ಲಿ ನಾಯಿಗಳದು ಕಾಟಾಚಾರ ಬಹಳ ಆಗಿದೆ. ಹಲವಾರು ಕಡೆಯಿಂದ ಇವತ್ತು ಕಮಿಷನರ್ ಅವರಿಗೆ ನಾವು ಹಲವಾರು ಸಲ ABC ಡಾಗ್ಸ್ ಕಂಟ್ರೋಲ್ ಮಾಡಕ್ಕೆ ನಾವು ಮನವಿಗಳು ಕೊಟ್ಟಿದ್ದೆವು. ಇವತ್ತು ಕಮಿಷನರ್ ಅವರು ಒಂದು ಟೆಂಡರ್ ಕಾಲ್ಫಾರ್ಮ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು. ಕೆಲಸ ಸ್ಟಾರ್ಟ್ ಆದ್ಮೇಲೆ ಆ ನಾಯಿ ಹಿಡಿಯೋರು ಓಡ್ ಹೋಗಿದ್ದಾರೆ. ಇವತ್ತು ಇಲ್ಲಿ ಇದ್ದಂತ ಕಮಿಷನರ್ ಆಗಲಿ, ಮೇಯರ್ ಆಗಲಿ, ಕಾರ್ಪೊರೇಷನ್ ಅಧಿಕಾರಿಗಳಾಗಲಿ ಇವತ್ತ ನಾಯಿ ಹಿಡಿಯೋರು ಏನು ಓಡ್ ಹೋಗಿದ್ದಾರೆ. ಅವ್ರಿಗೆ ಹಿಡ್ಕೊಂತಾರೆ, ಅವ್ರಿಗೆ ಮೊದ್ಲು ಹಿಡ್ಕೊಂಡ್ ತರ್ಬೇಕು. ಕಲಬುರಗಿ ಸಿಟಿನಲ್ಲಿ ಆ ಪ್ರಾಣಿಗಳಿಗೆ ಯಾವ ತರ ನೀವು ಕಂಟ್ರೋಲ್ ಮಾಡ್ತೀರಿ ಅದು ನಿಮ್ ಜವಾಬ್ದಾರಿ ಇದೆ. ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ಇಷ್ಟಪಡ್ತೀನಿ, ತಾವು ಒಂದ್ಸಲ ಕಲಬುರಗಿಗೆ ಬಂದ್ರೆ ಈ ಯುನೈಟೆಡ್ ಹಾಸ್ಪಿಟಲ್ಗೆ ಬಂದು ಆ ಮಗುಗೆ ತಾವು ನೋಡ್ಬೇಕಂತ ಇವತ್ತ ತಮ್ಗೆ ಕೈ ಮುಗ್ದು ಮನವಿ ಮಾಡ್ತೀನಿ. ಅವ್ರಿಗೆ ಕುಟುಂಬದವ್ರಿಗೆ ಒಂದು ನ್ಯಾಯ ಕೊಡಿಸ್ರಿ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ GB ಕಾಲ್ಫಾರ್ಮ್ ಮಾಡಿದಾಗ ಅಲ್ಲಿ ವ್ಯವಸ್ಥೆಗಳು ಏನ್ ಮಾಡಬೇಕಾಗಿತ್ತು ಆಸ್ ಪರ್ ಕಾರ್ಪೊರೇಷನ್ ಆಕ್ಟ್ ಪ್ರಕಾರ ಆ ವ್ಯವಸ್ಥೆಗಳು ಆಗಿಲ್ಲ. ವಾರ್ಡ್ ನಂಬರ್ 16 ಶ್ರೀಮತಿ ವಿಜಯಲಕ್ಷ್ಮಿ ರಮೇಶ್ ಅವರು, ನನ್ನ ತಾಯಿಯವರು, ಅಲ್ಲಿ ಕೂತ್ಕೊಂಡಾಗ ಅಲ್ಲಿದ್ದಂತ ಕಾರ್ಪೊರೇಷನ್ ಸ್ಟಾಫ್ ಅವರಿಗೆ ಎಬ್ಬಿಸ್ತಾರ. ಆ ಎಬ್ಬಿಸ್ ಮೇಲೆ ಅವರಿಗೆ ರೈಟ್ಸ್ ಇಲ್ಲ. ಒಂದು ಕಾರ್ಪೊರೇಟರ್ಗೆ ಎಬ್ಬಿಸೋದು, ಯಾರ್ದೋ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ನಾಲಾಯಕ್ ಅವನು ಹೇಳಿದಾನಂತ ನಮ್ಮ ತಾಯಿಗೆ ಎಬ್ಬಿಸಕ್ ಹೋಗ್ತಾರ. ಅವನ್ ಸಾರಿ ಕೇಳ್ಬೇಕಂತ ನಾನು ಹಲವಾರು ಸಲ ಸೋಷಿಯಲ್ ಮೀಡಿಯಾನಲ್ಲಿ ಹೇಳಿನಿ. ಅವರಿಗೆ ತಾಯಿ ಮನ್ಯಾಗ ತಾಯಿ ಇದ್ರೆ, ನನ್ನ ತಾಯಿ ಬಗ್ಗೆ ಒಂದು ಕಳ್ಕಳಿದ್ರೆ ಅವ್ರು ಸಾರಿ ಕೇಳ್ಬೇಕು. ನಿನ್ನೆ GB ನಾವು ಅಟೆಂಡ್ ಮಾಡ್ಬೇಕಂತ ತೀರ್ಮಾನ ಮಾಡಿದಾಗ ಸ್ವಲ್ಪ ನಮ್ಮ ತಾಯಿಯವರಿಗೆ ಆರೋಗ್ಯ ಸ್ವಲ್ಪ ಇದು ಇತ್ತು, ಸ್ವಲ್ಪ ಡಯಾಬಿಟಿಕ್ಸ್ ಪೇಷಂಟ್ ಇದ್ದಾರೆ ಅವರು, ಅದಕ್ಕೆ ನಿನ್ನೆ ಹೋಗೋಕ್ಕಾಗಿಲ್ಲ. ಈ ಕಾರ್ಪೊರೇಷನ್ ದೋರು ಏನು ಇದ್ದಾರೆ, ಮೇಯರ್ ಆಗಲಿ, ಡೆಪ್ಟಿ ಮೇಯರ್ ಯಾರಾಕಿರ್ಲಿ, ಎಲ್ಲ ಕಾರ್ಪೊರೇಟರ್ಸಿಗೆ ಒಂದೇ ನ್ಯಾಯ ಕೊಡಬೇಕು. ಒಂದು ತಾಯಿ ಅಂದ್ರೆ ಆ ಗೌರವ ಅವ್ರ ಹತ್ರ ಇದ್ರೆ ನನ್ನ ತಾಯಿಗೆ ಕ್ಷಮೆ ಕೇಳಬೇಕಂತ ಹೇಳಿ ಇಷ್ಟಪಡ್ತೀನಿ.